ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ಭಾರತ ಸ್ವಾತಂತ್ರ್ಯ ಹೋರಾಟ ಮತ್ತು ಸಾಮಾಜಿಕ ಸುಧಾರಣೆಯ ಪ್ರಮುಖ ನಾಯಕನಾದ ದಾದಾಬಾಯಿ ನೌರೋಜಿಯ ಅಪರೂಪದ ಜೀವನ ಕಥೆಯನ್ನು ಅನಾವರಣಗೊಳಿಸುತ್ತಿದ್ದೇವೆ. ದಾದಾಬಾಯಿ ನೌರೋಜಿ ವಿಕ್ಟೋರಿಯನ್ ಇಂಗ್ಲೆಂಡಿನಲ್ಲಿ ಬದುಕಿದ್ದರು. ಅದು ಜಾತಿಪತಿ ಮತ್ತು ವೈಷಮ್ಯದಿಂದ ಕೂಡಿದ ಕಾಲಘಟ್ಟ. ಭಾರತೀಯನಾಗಿ ಅವರಿಗೆ ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಉದ್ಯೋಗ ನಿವಾರಣೆ, ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ವರ್ತನೆ ಇತ್ಯಾದಿ. ಆದರೆ ಈ ಎಲ್ಲ ಅಡಚಣೆಗಳ ನಡುವೆಯೂ ನೌರೋಜಿ ಹೋರಾಟ ನಿಲ್ಲಿಸಲಿಲ್ಲ. ಅವರು ಭಾರತದಲ್ಲಿನ ಅಸಮಾನತೆಗಳನ್ನು ಬಹಿರಂಗಪಡಿಸಲು ಬದ್ಧರಾಗಿದ್ದರು. ಅವರ ದೃಢತೆ ಮತ್ತು ಸಂಕಟದ ನಡುವೆಯೂ ಮುಂದುವರೆದ ಹೋರಾಟ ಪ್ರೇರಣಾದಾಯಕವಾಗಿದೆ. ನೌರೋಜಿಯ ಬಾಲ್ಯ ಜೀವನ ಶಿಕ್ಷಣದ ಪ್ರತಿ ತೀವ್ರ ಆಸಕ್ತಿಯಿಂದ ಚಿಹ್ನಿತವಾಗಿತ್ತು. ಅವರು ಬಾಂಬೆಯ ಎಲಿಫೆಂಟ್ಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದರು ಮತ್ತು ನಂತರ ಲಂಡನ್ನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಅಧ್ಯಯನ ಮುಂದುವರೆಸಿದರು. ಈ ಶಿಕ್ಷಣವೇ ಅವರ ಭವಿಷ್ಯದ ಯಶಸ್ಸಿಗೆ ಭದ್ರನಾಂದಿ ನೀಡಿತು. ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪಕರಲ್ಲೊಬ್ಬರಾಗಿದ್ದರು ಮತ್ತು ಅದರ ಆರಂಭಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ನೌರೋಜಿಯ ಆರ್ಥಿಕ ಸಿದ್ಧಾಂತಗಳು, ವಿಶೇಷವಾಗಿ ಡ್ರೇನ್ ಆಫ್ ವೆಲ್ತ್ ಎಂಬ ತತ್ವ, ಮುಂದಿನ ಸುಧಾರಣೆಗೆ ಆಧಾರಶಿಲೆಯಾಗಿ ಕಾರ್ಯನಿರ್ವಹಿಸಿತು. ಕಾಂಗ್ರೆಸ್ನಲ್ಲಿ ಪ್ರಮುಖ ನಾಯಕನಾಗಿ ನೌರೋಜಿ ಇತರ ನಾಯಕರ ಜೊತೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮುಂದುವರೆಸಿದರು. ಅವರ ಆರ್ಥಿಕ ಸಿದ್ಧಾಂತಗಳು ದೇಶಕ್ಕೆ ಮುಚ್ಚಿದ ಸಮಸ್ಯೆಗಳನ್ನು ಗುರುತಿಸುವಂತೆ ಮಾಡಿದವು ಮತ್ತು ಪರಿಹಾರದ ಮಾರ್ಗವನ್ನು ಸೂಚಿಸಿದವು. ನೌರೋಜಿ ಭಾರತೀಯರ ಹಕ್ಕುಗಳ ಪ್ರಬಲ ಹಕ್ಕುಪಾಲಕರಾಗಿದ್ದರು. ಅವರು ತಮ್ಮ ಜ್ಞಾನ ಹಾಗೂ ತಂತ್ರಜ್ಞಾನವನ್ನು ಬಳಸಿ ಬದಲಾವಣೆಗೆ ಬದ್ಧರಾಗಿದ್ದರು. ಅವರ ಕೊಡುಗೆಗಳು ಅಮೂಲ್ಯವಾಗಿದ್ದು, ಅವರ ತತ್ವಗಳು ಇಂದಿಗೂ ಪ್ರೇರಣೆಯಾಗಿ ಉಳಿದಿವೆ. 1892ರಲ್ಲಿ ದಾದಾಬಾಯಿ ನೌರೋಜಿಯವರು ಇತಿಹಾಸ ನಿರ್ಮಿಸಿದರು. ಅವರು ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯರಾದರು. ಇದು ಭಾರತಕ್ಕೆ ನಿರೀಕ್ಷೆಯ ಸಂಕೇತವಾಗಿತ್ತು. ಈ ಜಯವು ಅವರ ದುಡಿಮೆ ಮತ್ತು ಬದ್ಧತೆಯ ಫಲವಾಗಿ ಸಾಧ್ಯವಾಯಿತು. ಅವರು ಸಂಸತ್ ವೇದಿಕೆಯನ್ನು ಉಪಯೋಗಿಸಿ ಭಾರತದ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು ಮತ್ತು ಬದಲಾವಣೆಯ ಅಗತ್ಯವನ್ನು ಒತ್ತಿ ಹೇಳಿದರು. ದಾದಾಬಾಯಿ ನೌರೋಜಿಯವರ ಪರಂಪರೆ ಅವರ ವೈಯಕ್ತಿಕ ಸಾಧನೆಗಳಿಗಿಂತಲೂ ಮೇಲ್ಮಟ್ಟದ್ದು. ಅವರು ಮಾರ್ಗದರ್ಶಕ ಮತ್ತು ನಾಯಕನಾಗಿ ಹಲವು ಪೀಳಿಗೆಗಳನ್ನು ಪ್ರೇರೇಪಿಸಿದರು. ಅವರ ಸಾಮಾಜಿಕ ಸುಧಾರಣಾ ನಿಲುವು ಮತ್ತು ಸ್ವತಂತ್ರ ಭಾರತದ ಕನಸು ಇಂದಿಗೂ ಸಾವಿರಾರು ಜನರಿಗೆ ಬೆಳಕು ತೋರಿಸುತ್ತಿವೆ. ನೌರೋಜಿಯ ಕಥೆ ಒಂದು ವ್ಯಕ್ತಿಯು ಹೇಗೆ ಇತಿಹಾಸದ ಧಾರೆಯನ್ನು ಬದಲಾಯಿಸಬಲ್ಲನು ಎಂಬುದಕ್ಕೆ ಪ್ರಬಲ ಸ್ಮರಣೆ. ಒಬ್ಬ ವ್ಯಕ್ತಿಯ ಧ್ವನಿ ಪೀಳಿಗೆಗಳವರೆಗೆ ಪ್ರತಿಧ್ವನಿಸಬಹುದು. ದಾದಾಬಾಯಿ ನೌರೋಜಿ. ನಿಮಗೆ ನೌರೋಜಿಯವರ ಕಥೆ ಪ್ರೇರಣಾದಾಯಕವಾಗಿದೆಯೇ? ಹಾಗಾದರೆ ಇತರ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತ ವಿಡಿಯೋಗಳನ್ನು ಕೂಡ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.